ನೀವಿಬ್ರು ಹೊಡೆದಾಡ್ತಿದ್ರಾ? ನಾಚಿಕೆ ಆಗುತ್ತೆ ನನ್ಗೆ. ಇದಕ್ಕೆಲ್ಲ ನಾನೇ ಕಾರಣ. ರಮೇಶ್, ಬಿಟ್ಬಿಡಿ. ಅವ್ರ ಹತ್ರ ಯಾವ ದುಡ್ಡು ತಗೊಳ್ಳೋದ್ ಬೇಡ. ಅದೆಷ್ಟೇ ಖರ್ಚಾದ್ರೂ ನಾವೇ ನೋಡ್ಕೊಳ್ಳೋಣ. ಆದ್ರೆ ನೀವ್ ಈ ಮಟ್ಟಕ್ಕೆ ಇಳಿಯೋದ್ ಬೇಡ. ಬನ್ನಿ ರಮೇಶ್. ರಮೇಶ, ನೀನ್ ಹೇಳ್ತೀಯ ಅಥವಾ ನಾನೇ ಹೇಳ? ಏನ್ ವಿಷಯ? ಕೂತ್ಕೋ, ಹೇಳ್ತೀನಿ. ಅಲ್ಲಿ ಕೆಂಪು ಸೀರೆ ಉಡ್ಕೊಂಡು ವಯ್ಯಾರವಾಗಿ ಓಡಾಡ್ತಿದ್ದಲ್ಲ ಒಬ್ಳು. ನೀವು ಗಂಡಸ್ರೆಲ್ಲ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿದ್ರಲ್ಲ, ಅವಳೇನಾ? ಒಂದ್ ರೀತಿಯಲ್ಲಿ ಅವಳು ಗಂಡ್ಸೆ. ಅಂದ್ರೆ ಹೆಂಗಸರು ಡ್ರೆಸ್ ಹಾಕೊಂಡ್ರೋ ಗಂಡ್ಸು, ಆತರ. ಹೌದಾ? ನಿಜವಾಗ್ಲೂ? ಅಯ್ಯೋ, ಅವಳು ಅವನು ಅವಳಿಗೆ 10 ಲಕ್ಷ ರೂಪಾಯಿ ಬೇಕಂತೆ. ಅವಳು ನಮ್ಮಪ್ಪನ್ ಕೀಪ್ ಅಂತೆ. ನಿಜಾನಾ? ಅದಕ್ಕೆ ನಿನ್ನ ಹತ್ರ 10 ಲಕ್ಷ ರೂಪಾಯಿ ಕೇಳಿದ್ದು. ಅಷ್ಟೇ ಅಲ್ಲ, ಆಗಲ್ಲ. ಬೇಕಾದ್ರೆ 50,000ನೋ 1 ಲಕ್ಷನೋ ತಗೊಳ್ಳಿ. 10 ಲಕ್ಷ ಆಗೋದಿಲ್ಲ. ಈ ವಿಷಯ ಕೇಳಕ್ಕೆ ಅಸಹ್ಯ ಆಗ್ತಿದೆ. ಒಳಗಡೆ ಯಾರೋ ಇದಾರ ಮಾವ, ನೀನೇ ಸ್ವಲ್ಪ ವಿಚಾರಿಸ್ ನೋಡು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ಕೃಷ್ಣನ ಬಾ, ಅಪ್ಪ ಕರೀತಾ ಇದ್ದಾರೆ. ಯಾರು? ಬಾಗಿಲು ತೆಗೀರೋ. ಈಗ ಕಾಲಿಲ್ದಿರೋ ಬೇಕಲ್ಲ, ಏನ್ ಮಾಡೋದು ಇವಾಗ? ಬಾಗಿಲು ತೆಗೀರೋ. ಹೊಟ್ಟೆ ನುಲಿತಾ ಇದೆ. ಇಲ್ಲೇ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ. ಒಂದ್ ಕೆಲಸ ಮಾಡೋಣ, ಈ ಅಮ್ಮನ್ನ ಆ ಕಡೆ ಹಾಕ್ಬಿಡೋಣ. ನೀವ್ ಈ ಅಮ್ಮನ್ ಮೇಂಟೈನ್ ಮಾಡ್ತೀರಿ, ನಾನು ಈ ಅಪ್ಪನ್ ಮೇಂಟೈನ್ ಮಾಡ್ತೀನಿ. ಮೊದ್ಲಡಿ. ಓಕೆ ಅಲ್ಲ? ನೀನ ತಡಿ ನನ್ನ ಮಗನೇ. ಇಷ್ಟೊತ್ತು ಏನ್ ಮಾಡ್ತಿದ್ದಿ? ಯಾರೋ ಮಾಡ್ತಿದ್ದೆ, ನೀವೇನ್ ಮಾಡ್ಬೇಕು? ಕಕ್ಕ ಮಾಡ್ಬೇಕು. ಹೌದಾ? ಸರಿ, ಬನ್ನಿ ಒಳಗೆ. ಏನ್ ಬರೋದು? ಎತ್ಕೊಂಡು ಕೂರ್ಸು. ತಿನ್ಬಾರ್ದಲ್ಲ, ತಿಂದ್ರೆ ಹಿಂಗ್ ಹೋಗ್ಬಾರ್ದು. ಟೈಮಲ್ಲೆಲ್ಲ ಹೋಗ್ಬೇಕಾಗತ್ತೆ. ತಡಿ ನನ್ ಮಗನೇ, ಮಾಂಸ ಪರ್ವತ, ಬೇಗ ಬೇಗ ಎತ್ಕೊಂಡು. ಅಯ್ಯೋ, ಕಾಲಿಲ್ದೊಂದ್ ಬೇರೆ ಹೋದ್ಲಾ? ಎಳ್ಕೊಂಡು ಹೋಗು ನನ್ನ ಮಗನ್. ತಡಿ ನನ್ನ ಮಗನೇ, ಹೊಟ್ಟೆ ನುಯ್ತಾ ಇದೆ. ನಿಲ್ಸು. ಎತ್ಕೊಂಡು ಹೋಗು ನನ್ನ. ಎತ್ಕೊಂಡು ಹೋಗು. ನಾಲ್ ಎತ್ಕೊಂಡು ಹೋಗ್ಬೇಕಾ? ಇನ್ಯಾರು ನಿಮ್ ತಾತ ಎತ್ಕೊಂಡು ಹೋಗ್ತಾರ? ನನಗೆ 2 ಕಾಲಿದೆಯಾ ಹೋಗೋದಕ್ಕೆ? ಕರ್ಕೊಂಡು ಹೋಗು. ಇದು ಬೇರೆ. ಬನ್ನಿ. ಗಾಡಿ ಬಿಚ್ಚು ಬೇಗ. ಏನಾಯ್ತ್ರಿ? ಅಯ್ಯೋ, ಸತ್ತೋದೆ. ನೀವು ಸತ್ತೋಗ್ಬಿಟ್ರಾ? ರೀ, ಈ ಮುದುಕ ನನ್ ಮಗ ಅನ್ನ ತಿನ್ನೋ ಕೈ ಮೇಲೆ ಕಕ್ಕ ಮಾಡ್ಬಿಟ್ಟ. ಇನ್ನೆಷ್ಟು ದಿವಸ ಬೇಕು ಊಟ ಮಾಡಕ್ಕೆ? ಏನಾಗ ಮೇಲೆ ಕೆಳಗೆ ನೋಡ್ತಾ ಇದ್ಯಾ? ಆಚೆ ಹೋಗೋರು ಗೊಬ್ಬ ನನ್ನ ಮಕ್ಕಳ. ನಾವಲ್ಲ ಗಬ್ಬು, ನೀನ್ ಗಬ್ಬು, ನಿಮ್ಮ ಅಪ್ಪ ಗಬ್ಬು, ನಿಮ್ ತಾತ ಗಬ್ಬು. ಇನ್ನೊಂದು ಮಾತಾಡಿದ್ರೆ ಇದಕ್ಕೆ ಬಾಳ ತರಿಸ್ಬಿಡ್ತೀನಿ. ಎಷ್ಟು ಸೋಪಾಕೊಂಡು ತೊಳ್ಕೊಂಡ್ರೆ ಸಮಾಧಾನ ಆಗ್ತಿಲ್ಲ ರೀ. ಆಸಿಡ್ ಹಾಕಿ ತೊಳ್ಕೊಳ್ರಿ.
ಏನಾಯ್ತು ನೋಡ್ರಿ. ಅಯ್ಯೋ ತಲೆ ಹೊಡ್ಕೊಂಡಿದ್ದಾಳೆ, ಉಸಿರಾಡ್ತಾ ಇಲ್ಲ. ಉಸಿರಾಡ್ತಾ ಪರವಾಗಿಲ್ಲ, ಬದುಕಿದ್ದಾಳ ನೋಡ್ರಿ. ಇಲ್ಲ ಬದುಕಿಲ್ಲ. ನಾನ್ ಸೂಪರ್ ಮ್ಯಾನ್, ನಾನು ಹಾರ್ತೀನಿ. ರೀ 50,000 ಕೊಪ್ಸ್ಬಿಟ್ರ ರೀ? ಅದು ಅಷ್ಟು ಬೇಗ ಬಗೆಹರಿಯಲ್ಲ ಸ್ನೇಹ. ಇವ್ರು ಹೋದ್ಮೇಲೆ ಎಲ್ರು ಇವ್ರ ಹಿಂದೆ ಹೋಗ್ತಾರಲ್ಲ, ಆಗ ಬಗೆಹರಿಸೋಣ ಅಂತ ಕಾಯ್ತಿದ್ದೀನಿ. ಆದ್ರೆ ಇವ್ರು ಹೋಗಲ್ಲ, ಅದು ಬಗೆಹರಿಯಲ್ಲ. ರೀ 50,000 ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ರೀ, 1 ಲಕ್ಷನಾದ್ರೂ ಕೊಟ್ಬಿಟ್ಟು ಒಪ್ಪಿಸ್ಬಿಡ್ರಿ. ಈ ವಿಚಾರ ಎಲ್ರಿಗೂ ಗೊತ್ತಾದ್ರೆ ನನ್ ತಲೆ ಎತ್ಕೊಂಡ್ ತಿರ್ಗಕ್ಕಾಗಲ್ಲ ರೀ. ನಾನು ಅದೇ ಕೆಲಸದಿನ ಸ್ನೇಹ, ನನಗೋಸ್ಕರ ಬಗೆಹರಿಕೊಂಡು ಏನ್ ಸರ್ ಶುರು ಮಾಡ್ತೀರಾ ಓಡ್ ಬಂದ್ಬಿಡ್ತೀರಾ? ಎರಡು ಮಾತಾಡಕ್ಕೂ ಟೈಮ್ ಇಲ್ವಾ ಸರ್? ಬನ್ರಿ. ಜೇಮ್ಸ್! ಐ ಲವ್ ಯು ಶಾಲಿನಿ. ನನಗೆ ಮೋಸ ಮಾಡ್ಬಿಟ್ಟೆ ನೀನು, ನನ್ನ ಎದುರಿಗೆ ಬೇರೆ ಲವ್ ಮಾಡ್ಬಿಟ್ಟೆ. Stop it, James! Stop it! ನೀ ನನ್ ಮೋಸ ಮಾಡ್ಬಿಟ್ಟೆ. ಹತ್ರ ಬರ್ಬೇಡ, ನಾನ್ ಸಾಯ್ತೀನಿ. ನಮ್ಮಪ್ಪ ತುಂಬಾ ದೊಡ್ಡ ವ್ಯಕ್ತಿ, ನಾನ್ ಸಾಯ್ತೀನಿ. ಶ್ರೀರಾಮಚಂದ್ರಂತರ ಆದರ್ಶ ಪುರುಷ. ಅಂತವ್ರನ್ನ ತಂದೆಯಾಗಿ ಪಡೆದಿದ್ದು ನನ್ ಪುಣ್ಯ. ಸರ್ ಬಿಡ್ರಿ ಸರ್. ಸರ್ ರಾಧ ಡಬಾರ್ ಆಗ್ಬಿಟ್ರಿ ಸರ್. ನಾವೆಲ್ಲ ಜೈಲ್ ಸೇರೋದು ಗ್ಯಾರಂಟಿ. ಇಲ್ಲಿ ನೋಡಿ ಸರ್, ಹೋಗೇ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ದಯಮಾಡಿ ನೋಡಿ ಸರ್, ಹೇಗಾದ್ರೂ ಮಾಡಿ ಬದುಕ್ಸಿ ಸರ್. ಅಯ್ಯೋ, ನನಗೂ ಹೋಗ್ಬಿಟ್ಟಿದ್ದಾಳೆ ಅನಿಸ್ತಿದೆ. ಸರ್ ನೀವು ಕಾಲಿಗೆ ಬೀಳ್ತೀರಿ ಸರ್, ದಯವಿಟ್ಟು ಹೇಗಾದ್ರು ಬಿಟ್ಬಿಟ್ಕೊಳ್ಳಿ ಸರ್. ನನಗೆ ಇದ್ರಲ್ಲೆಲ್ಲ ಇನ್ವಾಲ್ವ್ ಮಾಡಿ. ಸುಮ್ನಿರ್ರಿ, ಎಲ್ಲಿ ಹೋಗ್ತೀರಾ? ಏನ್ ಮಾಡೋದು ಯೋಚನೆ ಮಾಡಿರಿ. ಇನ್ನೇನ್ ಯೋಚನೆ ಮಾಡೋದು ಸರ್? ಕ್ಲಾಪ್ ಬೋರ್ಡ್ ಹಿಡಿಯೋ ಕೈಯಲ್ಲಿ ಸ್ಲೇಟ್ ಬೋರ್ಡ್ ಹಿಡಿಸ್ತಿದಿರಲ್ಲ ಸರ್. ಡೈರೆಕ್ಟರ್ ಮಾಡ್ತಾರೆ ಕರ್ಕೊಂಡ್ ಬಂದು ಮರ್ಡರ್ ಮಾಡ್ಬಿಟ್ರಲ್ಲ ಸರ್. ಸಾಕ್ ಸುಮ್ನೆ ರಯ್ಯ, ಸ್ವಲ್ಪ ನೋಡ್ಕೊ ಅಂತ ಬಿಟ್ಬಿಟ್ಟು ಹೋದ್ರೆ ತಲೆ ಮೇಲೆ ತಂದ್ಬಿಟ್ಟೆ ಅಲ್ಲೇ. ಪೊಲೀಸ್ನವ್ರ ಕೈ ಸಿಕ್ಕ್ರೆ ಹೇಗಾಯ್ತು? ಹೊಟ್ಟೆ ಒಳಗ್ ಡ್ರಗ್ಸ್ ಹೇಗ್ ಬಂತು? 1 2 ಎಲ್ಲರೂ ಒಳಗ್ ಹೋಗ್ಬಿಡ್ತೀವಿ ಅಷ್ಟೇ. ರಮೇಶ, ಈ ಬಾಡಿನ ಒಂದ್ ಚೀಲದಲ್ಲಿ ಹಾಕಿ ತಗೊಂಡೋಗಿ ತೋಟದ ಮನೇಲಿ ಇಟ್ಬಿಡು. ಮುಂದೆ ಏನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಏನ್ ಹಾಗೆ ಮುಖ ನೋಡ್ಕೋತಿದ್ದೀರಾ? ಬೇರೆ ದಾರಿನೇ ಇಲ್ಲ. ಹೇಗಾದ್ರೂ ಮಾಡಿ ಈ ಬಾಡಿನ ತಗೊಂಡೋಗಿ ಡಿಸ್ಪೋಸ್ ಮಾಡ್ಬಿಡಿ. ರಮೇಶ, ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಒಂದ್ ಚೀಲ ತಗೊಂಬಾ. ಇವರಿಬ್ರು ಬಾಡಿನ ಅದ್ರೊಳಗೆ ಹಾಕಿ ಎತ್ಕೊಂಡ್ಬರ್ತಾರೆ. ನೀನ್ ಅದನ್ನ ಡಿಸ್ಪೋಸ್ ಮಾಡ್ಬಿಡು. ನೀನೇನ್ ಮಾಡ್ತೀಯಾ? ಐಡಿಯಾ ಕೊಟ್ಟಿದ್ದೀನಿ, ಸಾಲಲ್ವಾ? ಸುರೇಶ ಒಳಗಡೆ ಏನ್ ಮಾಡ್ತಾ ಇದ್ರಿ? ಈ ಸೋಡಾ ಬುಡ್ಡಿಗೆ ಏನಾದ್ರು ಗತಿ ಕಾಣಿಸ್ಬೇಕು. ಇಲ್ದೆ ಹೋದ್ರೆ ಸೋಡಾ ಬುಡ್ಡಿ ಒಳಗಿಂದ ಪವರ್ಫುಲ್ ವಿಟ್ನೆಸ್ ಆಗ್ಬಿಡುತ್ತೆ. ಅಜ್ಜಿ, ಎಷ್ಟೊತ್ತು ಅಂತ ಇಲ್ಲೇ ಕೂತಿರ್ತೀಯ, ಬಾ ಹಾಗೆ ಸುತ್ತ ಆಡ್ಕೊಂಡ್ ಬರೋಣ. ಯಾಕೋ ಒಳಗಿರೋ ಬಗ್ಗೆ ಗೊತ್ತಾಗುತ್ತೆ ಅಂತಾನಾ? ನಂಗೆ ಕಣ್ಣು ಕಿವಿ ಸರಿಯಾಗಿದೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಐಸೆ? ನನ್ ಮಾತ್ ಕೇಳು ಜೇಮ್ಸ್. ನಿನಗೆ ಸಾಯ್ಬಾರ್ದು ಜೇಮ್ಸ್, ಬದುಕ್ಬೇಕು. ನೀನ್ ಮೋಸ ಮಾಡ್ಬಿಟ್ಟೆ. ಬೇಡ ಜೇಮ್ಸ್, ನನ್ ಮಾತ್ ಕೇಳು. ನಿನಗೆ ಸಾಯ್ಬಾರ್ದು, ಬದುಕ್ಬೇಕು. ನಾವಿಬ್ರು ಒಟ್ಟಾಗಿ ಬದುಕ್ಬೇಕು ಜೇಮ್ಸ್. ಅವಳು ನಮ್ ಗುರುಸ್ವಾಮಿ ಮಗಳಲ್ವಾ? ಅವಳು ಯಾರು ಅಂತ ಗೊತ್ತು, ಬಟ್ಟೆ ಬೆತ್ತಿ ಅಂತಿದ್ದಾನಲ್ಲ ಅವನೇ ಯಾರು ಅಂತ ಗೊತ್ತಿಲ್ಲ. ನಾನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸಿ ಒಂದಾಗಿದ್ದೀವಿ. 2 ಜೀವ ಒಂದಾಗಿ ಈಗ ಇನ್ನೊಂದು ಜೀವ ಬೆಳೀತಾ ಇದೆ ಜೇಮ್ಸ್. ಹೌದು ಜೇಮ್ಸ್, ನಾನು ತಾಯಿ ಆಗ್ತಾ ಇದ್ದೀನಿ, ನೀನು ತಂದೆ ಆಗ್ತಿದ್ಯಾ. ಇಂಥ ಟೈಮಲ್ಲಿ ನಾನು ನಿನ್ ಮಗನು ಬಿಟ್ಟು ಹೋಗ್ತೀಯಾ? ಇದು ವಿಷಯ. ಹೌದು, ಇನ್ನು ಅವಳಿಗೆ ಮದುವೆ ಆಗಿಲ್ವಲ್ಲೋ? ನೀನ್ ನಿಜ ಹೇಳ್ತಿದ್ಯಾ ತಾನೇ? ಜೇಮ್ಸ್, ನಿನ್ ಮೇಲೆ ಆಣೆ. ಐ ಲವ್ ಯು ಶಾಲಿನಿ, ಐ ಲವ್ ಯು, ಐ ಲವ್ ಯು ಶಾಲಿನಿ, I love ಐ you ಲವ್ ಯು too, ವೆರಿ ಮಚ್. James. ಈ ಕರ್ಮ ನೋಡಕ್ ಎಲ್ಲಿ ನಿಂತಿದ್ವಿ ನೋಡು.